ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ಸಮಸ್ಯೆಗಳಿಗೆ ಸರಳವಾಗಿರುವಂಥ ಒಂದೇ ಒಂದು ಪರಿಹಾರ ಅಂತಂದರೆ ಅಕ್ಷರವೃಕ್ಷವನ್ನು ನೀವು ಬರಮಾಡ್ಕೊಳ್ಬಹುದು. ಸಾಕಷ್ಟು ಜನ ಅಕ್ಷರವೃಕ್ಷವನ್ನು ಪಡೆದುಕೊಂಡ್ಮೇಲೆ ಅವರ ಜೀವನದಲ್ಲಿದ್ದಂತಹ ಸಮಸ್ಯೆಗಳಿಂದ ದೂರ ಬಂದಿದ್ದಾರೆ. ಇದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು, ಅಕ್ಷರವೃಕ್ಷವನ್ನು ಪಡೆದುಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತು ಒಂದು ರೀತಿ ಭಾನುವಾರ ರಜೆ ಇದೆ, ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಇನ್ವಿಟೇಷನ್ಸ್ ಈಗ ಆಲ್ರೆಡಿ ಬಂದುಬಿಟ್ಟಿದೆ ಫಂಕ್ಷನ್ಸ್ಗೆ ಹೋಗುವಂಥದ್ದು. ಏನಂತ ವಿಶೇಷ ಇವತ್ತು ಅಂತ ಗೊತ್ತಾಗಲಿಲ್ಲ. ಇನ್ನು ಮದುವೆ ಆಗಿರಬಹುದು, ಜೊತೆಗೆ ಗೃಹ ಪ್ರವೇಶ ಆಗಿರ್ಬೋದು, ಸೀಮಂತದ ಕಾರ್ಯಕ್ರಮ ಪ್ರತಿಯೊಂದು ಕೂಡ ಇದೆ ಇವತ್ತು. ಅಂಥ ವಿಶೇಷತೆ ಏನು? ಈ ಒಂದು ಶುಭ ಮುಹೂರ್ತ ಏನಾದರೂ ಇದೆಯಾ? ಇವತ್ತಿನ ದಿನಾನೇ ಶುದ್ಧಿ ಆ ರೀತಿ ಇದೆಯಾ? ಏನು ವಿಶೇಷತೆ? ಯಾಕೆ ಇಷ್ಟೊಂದು ವಿಶೇಷವಾಗಿರುವಂಥ ದಿನ ಇವತ್ತು? ಈ ಬಸಂತ ಪಂಚಮಿ ಅನ್ನುವಂಥದ್ದು ಅಷ್ಟೊಂದು ವಿಶೇಷನ. ಪ್ರತಿ ತಿಂಗಳು ಕೂಡ ಪಂಚಮಿ ಬರುತ್ತೆ. ಏನು ಹೇಳ್ತೀರಾ ಗುರುಗಳು? ನೀವೆಲ್ಲಾದರೂ ಹೋಗಿ ಬಂದ್ರಾ ಯಾವುದಾದ್ರು ಕಾರ್ಯಕ್ರಮ? ಹೌದು ಗುರುಗಳೇ, ಹೋಗಬೇಕು. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಅದಕ್ಕೆ ಹೇಳೋದು ಕೆಲವೆಲ್ಲ ಕೂಡ ಜನ ಇಷ್ಟೆಲ್ಲ ಆಯ್ಕೆ ಮಾಡ್ಕೊಳ್ತಾರಂತಂದರೆ ಅವರ ನಾಲೆಡ್ಜನ್ನು ಎತ್ತಿ ತೋರಿಸುತ್ತೆ, ಅವರ ಜ್ಞಾನವನ್ನು ಎತ್ತಿ ತೋರಿಸುತ್ತೆ. ಬೇರೆ ಆಸ್ತಿಕರಿಗೂ ನಾಸ್ತಿಕರಿಗೂ ವ್ಯತ್ಯಾಸ ಬಹಳ ಇದೆ ಅನ್ನಲಿಕ್ಕೆ ಇಂತಹದ್ದು ಕೆಲವು ಸಾಕ್ಷೀಭೂತವಾಗ್ತಕ್ಕಂಥದ್ದು. ನೀವು ನೋಡಿದ ಹಾಗೆ ಮದುವೆ, ಮುಂಜಿ, ಗೃಹ ಪ್ರವೇಶ ಈ ಸಮಾರಂಭಗಳು ಹೆಚ್ಚಿಗೆ ಇದರಿಂದಲಿದ್ದಾವೆ. ಒಂದು ನಾನು ಮೊದಲೇ ಹೇಳಿದ್ದೀನಿ, ಯೋಗಗಳು ಇವತ್ತಿರ್ತಕ್ಕಂತಹ ಯೋಗ ಯಾವುದಂದ್ರೆ ಸಿದ್ಧಿ ಯೋಗ ಇದೆ. ನಾವು ಕೆಲವೊಂದು ಬಾರಿ ಯೋಗಗಳ ಬಗ್ಗೆ ಮಾತಾಡಿದ್ವಿ. ಇನ್ನು ಈ ದಿನಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಕೂಡ ರಾಜಯೋಗದ ದಿನದಲ್ಲಿ ಪಂಚಮಿ ಯಾವಾಗಲಷ್ಟೇ ದ್ವಿತೀಯ, ತೃತೀಯ, ಪಂಚಮಿ, ದಶಮಿ ಇವೆಲ್ಲ ಅತ್ಯಂತ ಶುಭ ತಿಥಿಗಳಾಗಿರ್ತಕ್ಕಂಥದ್ದು. ಇನ್ನು ಭಾನುವಾರ ಬಿದ್ದಿರತಕ್ಕಂತಹ ಈ ತಿಥಿಗೂ ಕೂಡ ಭಾನುವಾರದ ಸಂಖ್ಯೆ ಅಂತ ತೆಗೆದುಕೊಂಡ್ರೆ 10, ಅಂದರೆ 1 ತೆಗೆದುಕೊಂಡಾಗ ಪಂಚಮಿ ಸಂಖ್ಯೆ ಅಂತ ತೆಗೆದುಕೊಂಡರೆ 5. ಹೀಗೆ ಆ ತಿಥಿಗೆ ಸಂಬಂಧಪಟ್ಟದ್ದು ಕೂಡ ಒಂದು ಯೋಗ ಇಲ್ಲಿದೆ. ಯಾವ ಯೋಗ ಇದೆ? ಪಂಚ ಮಹಾಪುರುಷ ಯೋಗಗಳಲ್ಲಿ ಒಂದು ಬುಧಾದಿತ್ಯ ಯೋಗ ಇಲ್ಲಿ ಕಾಣುತ್ತೆ, ಸಿದ್ಧಿ ಯೋಗವು ಇಲ್ಲಿದೆ. ಇನ್ನು ಕರ್ಣ ಅಂತಂದ್ರೂ ಕೂಡ ಭದ್ರ, ಭವ, ಬಾಳವ, ಭಾನುವಾರ ಅಂದರೆ 4 ಭಾಗಗಳು ಸೇರ್ತವೆ ಇಲ್ಲಿ. ಅಂತಹದ್ದು ಕರ್ಣವು ಕೂಡ ಅತ್ಯಂತ ಅದ್ಭುತವಾಗಿರುತ್ತೆ. ಈ ವಸಂತ ಪಂಚಮಿ ಅಂತಕ್ಕಂತಹದ್ದು ನಮ್ಮ ಹತ್ರ ಈಗ ಯಾವುದೋ ಕಾರ್ ಇದೆ, ವರ್ಷಗಳಿಂದ ಇದೆ. ಈಗ ಅಷ್ಟೊಂದು ಶೋರೂಮ್ ಅಂತ ತರ್ತೀವಿ, ಅದನ್ನೇನಂತೀರಿ ನೀವು? ಹೊಸದಲ್ವಾ? ಹೌದು. ಇಷ್ಟ ಸಾಕು ನನಗೆ. ಬೇರೆ ಎಲ್ಲ ಪಂಚಮಿಗಳೆಲ್ಲ ಕೂಡ ಅದರದೇ ಆಗಿರತಕ್ಕಂತಹ ಮಾನ್ಯತೆ ಪಡೆದುಕೊಂಡಿದೆ. ಆದರೆ ಈ ವಸಂತ ಪಂಚಮಿ ಅಂತಕ್ಕಂತಹದ್ದು ಬಹಳ ವಿಶೇಷ, ನೂತನ. ವಸಂತ ಅಂದ್ರೆ ನೂತನ, ಅತ್ಯಂತವಾಗಿರ್ತಕ್ಕಂತಹ ಈ ನೂತನ ಯಾವ ಯಾವ ಕೆಲಸಗಳು ನೀವು ಮಾಡ್ತೀರ ಅಂತಂದ್ರೂ ಕೂಡ ಅದಕ್ಕೆಲ್ಲ ಕೂಡ ಹೇಳಿ ಮಾಡಿಸಿದ ಪಂಚಮಿ ಆಗಿರ್ತಕ್ಕಂಥದ್ದು. ಈ ಪಂಚಮಿಯಲ್ಲಿ ನಾನು ಹೇಳಿದ್ದು ಶಾಹಿ ಸ್ನಾನವನ್ನು ಈ ಒಂದು ವಸಂತ ಪಂಚಮಿಯಲ್ಲಿ ಆಚರಣೆ ಮಾಡ್ತಾರೆ ಕುಂಭಮೇಳದಲ್ಲಿ ಅಂತಕ್ಕಂಥದ್ದು. ಇನ್ನು ವಸಂತ ಪಂಚಮಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ನಾಯಕರನ್ನೇನಾದರೂ ನಾವು ತೆಗೆದುಕೊಂಡಾಗಲೂ ಕೂಡ ವಿಶೇಷವಾಗಿ ಇವತ್ತಿರ್ತಕ್ಕಂಥ ನಕ್ಷತ್ರಕ್ಕೆ ಅಧಿಪತಿನ ತೆಗೆದುಕೊಂಡರೂ ಕೂಡ ಅಂತಹ ನಕ್ಷತ್ರಕ್ಕೆ ಶನಿನ ತೆಗೆದುಕೊಳ್ತಾರೆ. ಇನ್ನು ಉತ್ತರ ಭಾರತಕ್ಕಿರ್ತಕ್ಕಂತಹದ್ದು ಇನ್ನು ಮೀನರಾಶಿ. ಇವತ್ತಿನ ದಿನವೆಲ್ಲ ನಾವು ಲೆಕ್ಕ ಮೀನರಾಶಿಯಲ್ಲಿ ಚಂದ್ರ ಇದ್ದಾನೆ. ಅಲ್ಲಿ ನಕ್ಷತ್ರ ಒಂದು ನಮಗೆ ಈ ಒಂದು ದಿನಕ್ಕೆ ತೋರಿಸುತ್ತೆ ಅಂತಂದರೆ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟ ಮಹಾನುಭಾವನಾಗಿರ್ತಕ್ಕಂಥ ಶನಿ. ನಮಗೇನಾದರೂ ಕೂಡ ದುಷ್ಪೀಡೆಗಳು, ದುಷ್ಟಾರಿಷ್ಟಗಳು ನಿವಾರಣೆ ಆಗಬೇಕಾದ್ರೆ ಸಿದ್ಧಿ ಯೋಗದಲ್ಲಿ ಮಾಡ್ಕೊ ಅಂತ ಹೇಳ್ತಾರೆ. ಅಂಥದ್ದೆಲ್ಲವೂ ಕೂಡ ಈ ಪಂಚಮಿ ಅದ್ಭುತವಾಗಿರ್ತಕ್ಕಂತಹದ್ದು. ಒಟ್ಟಾರೆ ರಾಜಯೋಗ ಇರ್ತಕ್ಕಂತಹದ್ದು. ಆಮೇಲೆ ಮುಹೂರ್ತ ಅಂತಕ್ಕಂಥದ್ದು ನಾವು ಎಷ್ಟೊತ್ತಿಗೆ ಇಟ್ಕೊಳ್ತೀವಿ, ಯಾವುದಕ್ಕೆ? ಅದು ಮದುವೆಯಾ, ಮುಂಜಿಯಾ? ಅದಕ್ಕೆ ಆ ಮುಹೂರ್ತಗಳು ಬ್ರಾಹ್ಮಿ ಲಗ್ನದಿಂದ ಹಿಡಿದು ನಮಗೆ ಇನ್ನು ಏನು ಹಗಲಲ್ಲಿ ಬರ್ತಕ್ಕಂತಹದ್ದು 6ರಿಂದ 7, 7ರಿಂದ 8, 8ರಿಂದ 9 ಇವೆಲ್ಲ ಕೂಡ ಅದ್ಭುತವಾಗಿರ್ತಕ್ಕ ಮುಹೂರ್ತಗಳಾಗಿರ್ತವೆ. ಆ ಮುಹೂರ್ತಗಳನ್ನ ಆಯ್ಕೆ ಮಾಡಿಕೊಂಡು ಮಾಡಿದಾಗ ಇದರಲ್ಲಿ ಬೆಳೆ ಬೆಳೀಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ನಾವು ಹೇಗೆ ಒಬ್ಬ ರೈತ ಅಂತಕ್ಕಂಥವನು ಅದನ್ನು ಯಾವ ಮಳೆ ಬೀಳುತ್ತಂದರೆ ಅವನಿಗೆ ಸ್ವಾತಿ, ಚಿತ್ತ ಈ ಮಳೆಗಳಲ್ಲಿ ಯಾವ ಬೆಳೆ ಬೆಳೀಬಹುದು ಅನ್ನೋದನ್ನು ತಿಳಿದುಕೊಂಡು ಆ ಬೆಳೆ ಬೆಳೆದಾಗ ಆ ಮಳೆ ಆ ಬೆಳೆಗೆ ಸಹಕರಿಸುತ್ತೆ.
ಅನ್ನೋದನ್ನು ತಿಳಿದುಕೊಂಡು ಮಾಡ್ತಾರೋ ಈ ಪಂಚಮಿ ಇಂಥದಕ್ಕೆ ಸಹಕರಿಸುತ್ತೆ. ಅಂದರೆ ಒಂದು ಮನೆ ಕಟ್ಟಿದ್ರೆ ಅದರ ಒಳಗಡೆ ಹೋದರೆ ಅಭಿವೃದ್ಧಿ ಆಗಬೇಕು, ಅವನು ಇನ್ನೊಂದು ಈ ಥರದ್ದು 10 ಮನೆ ಕಟ್ಟಬೇಕು, ಅಂತಹ ಯೋಗ ಇರ್ತಕ್ಕ ದಿನವಾದ್ದರಿಂದ ಬೇರೆ ದಿನದಲ್ಲಿ ಅವನಿಗೆ ಯೋಗ ಕಡಿಮೆ ಇರುತ್ತೆ. ಇಂತಹ ಯೋಗಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಮಾನವ ಕುಲಕೋಟಿಗೆ ಅಭಿವೃದ್ಧಿ ಆಗ್ತಕ್ಕಂಥ ಸಂಕೇತಗಳು ಕಾಣ್ತವೆ. ಅದಕ್ಕಾಗಿ ಇಂತಹ ಸಿದ್ಧಿಯೋಗಗಳನ್ನು ಬಳಸ್ಕೊಂಡೇ ಶುಭ ಕಾರ್ಯಗಳನ್ನು ಮಾಡ್ತಾ ಬಾ ಅಂತ ಹೇಳ್ತಾನೆ. ಅಂತಹ ಶುಭ ಕಾರ್ಯಗಳಿಗೆ ಎಲ್ಲ ಶುಭ ಗ್ರಹಗಳ ಆಶೀರ್ವಾದ ನಿಮಗೆ ಸಿಗ್ತವೆ ಅಂತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥ ಸಾಂಕೇತಿಕವಾಗಿರ್ತಕ್ಕಂತಹ ದಿನ ಇದು. ಯಾಕಂದರೆ ನ್ಯೂಮರಾಲಜಿ ಸೆಟ್ ಮಾಡಿಕೊಂಡ್ರೂ ಕೂಡ ಹಾಗೆಯೇ ನಮಗೆ ಸಂಬಂಧಪಟ್ಟ ಗ್ರಹಗತಿಗಳ ಒಂದು ಲಿಂಕ್ ಇಟ್ಕೊಂಡು ಮಾತಾಡಿದ್ರು ಕೂಡ ಈ ದಿನ ಅತ್ಯಂತ ಶುಭ ಪರ್ವಕಾಲ. ಈ ಒಂದು ವಸಂತ ಪಂಚಮಿ ನಿಮಗಾಗಿ ಬಂದಿರತಕ್ಕ ನೀವೇನೇ ಕೂಡ ಸಚ್ಚಿಂತನೆ ಮಾಡ್ತೀನಿ ಅಂತಂದ್ರೂ ಕೂಡ ಯಾರೆಲ್ಲ ಕೂಡ ಈ ಮದುವೆ ಮುಂಜಿ ಗೃಹ ಪ್ರವೇಶ ನಾಮಕರಣ ಇತ್ಯಾದಿ ಮಾಡ್ತಿರೋ ಅವ್ರಿಗಿದು ಗೊತ್ತಿರುತ್ತೆ. ಯಾರು ಮಾಡೋದಿಲ್ವೋ ನಿಮ್ಮ ಒಂದು ಪೂರ್ವಾಭಿವೃದ್ಧಿಗಾದರೂ ಕೂಡ ಇವತ್ತು ನೀವು ತಿಂತಕ್ಕಂಥ ಪದಾರ್ಥಗಳು ಬಹುಶಃ ಅದು ಏನು ತಂದರೂ ಸರಿಯೇ, ಮನೇಲಿ ಇದ್ರೂ ಸರಿಯೇ 5 ಪದಾರ್ಥಗಳನ್ನು ಮನೆಯಿಂದ ಹೊರಗೆ ತರ್ತಿರೋದು. ಬೆಲ್ಲದಿಂದ ಹಿಡಿದು, ಗೋಧಿಯಿಂದ ಹಿಡಿದು, ಅಕ್ಕಿಯಿಂದ ಹಿಡಿದು, ದವಸ ಧಾನ್ಯಗಳು ಏನು ಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆ ಒಂದಷ್ಟು ದಿನಗಳು ಉಳ್ಕೊಳ್ಳೋ ತರಕಾರಿ ಬಿಟ್ಟು ನಾನು ಹೇಳ್ತಾರೆ, ತರಕಾರಿ ಕೂಡ ತನ್ನಿ, ಅದಕ್ಕೆ ಸಕ್ಕರೆ ತಂದರೆ 1-2 ತಿಂಗಳು ಇಟ್ಕೊಳ್ತೀರಿ ನೀವು, 1 ತಿಂಗಳು ಇಟ್ಕೊಳ್ತೀರಿ ನೀವು. ಆ ತರಹದ ಪದಾರ್ಥಗಳು ಒಂದು 5 ಇವತ್ತು ಮನೆಗೆ ಬರೋದೇ ಆದರೆ ಅದು ಕೂಡ ನಿಮಗೆ ಸಿದ್ಧಿಯನ್ನು ಮಾಡಿಕೊಡ್ತಕ್ಕಂಥದ್ದು, ಶುದ್ಧಿಯನ್ನು ಮಾಡಿಕೊಡ್ತಕ್ಕಂಥದ್ದು. ಒಟ್ಟಾರೆ ನಿಮಗೆ ಬಿಟ್ಟಿರ್ತಕ್ಕಂಥದ್ದು 5 ಪದಾರ್ಥಗಳು ಇವತ್ತು ಮನೆಗೆ ಬರಬೇಕು. ಯಾರೆಲ್ಲ ಕೂಡ ಕಾರ್ಯಕ್ರಮಕ್ಕೆ ಹೋಗಿರ್ತೀರಿ, ನಿಮ್ಮ ಒಂದು ಕೊಲೆಗ್ಸೋ ನಿಮ್ಮ ಸಂಬಂಧಿಕರದು ಯಾರು ಇರ್ತಾರೋ ಅವ್ರಿಗೆಲ್ಲ ಕೂಡ ಕಾರ್ಯಕ್ರಮಕ್ಕೆ ಹೋಗಿ ಬಂದಿರ್ತೀರಿ. ಬರಬೇಕಾದ್ರೂ ಕೂಡ ಈ ಪದಾರ್ಥ ಮನೆಗೆ ತನ್ನಿ. ಆಗ್ತಕ್ಕಂತಹ ಪರಿಣಾಮಗಳಿದಾವಲ್ಲ, ಅಂದರೆ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಗಾಗಿ ಅದನ್ನು ಒಮ್ಮೆ ಈ ವಸಂತ ಪಂಚಮಿಗೆ ನಾವು ತಂದಿರೋ 5 ಪದಾರ್ಥಗಳು ಏನಿದಾವೋ ಅದು ನಮಗೆ ಯಾವ ರೀತಿ ಫಲ ಕೊಡ್ತಾ ಇದೆ ಅದನ್ನು ಪರೀಕ್ಷೆ ಮಾಡ್ಬೋದು. ಖಂಡಿತ ಗುರುಗಳೇ, ಈ ದಿನ ಯಾಕೆ ಇಷ್ಟೊಂದು ಶುಭ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ, ಅದಕ್ಕೆ ಕ್ಲಾರಿಟಿ ಅನ್ನೋಂಥದ್ದನ್ನ ಕೊಟ್ಬಿಟ್ರಿ. ಜೊತೆಗೆ ಈ ವಸಂತ ಪಂಚಮಿಯ ವಿಶೇಷತೆ ಏನು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಈ ದಿನದ ವಿಶೇಷತೆ ತಿಳಿಸಿದ್ರು. ಇನ್ನು 5 ಪದಾರ್ಥಗಳು ಯಾವುದು ನೀವು ತರಬೇಕು ಅಂತ ಕೂಡ ಗುರುಗಳು ತಿಳಿಸಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.